ಮತ್ತೆ ಕಳ್ಳರು ಮಾಯವಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡಿ. ಇಲ್ಲಿ ನೋಡಿ, ಇವು 3 ಬಸ್ ನಿಲ್ದಾಣದ ಶೆಲ್ಟರ್ಗಳು. ಗೋವಿಂದರಾಜನಗರದಲ್ಲಿ ಇವುಗಳನ್ನ ನಿರ್ಮಿಸಲಾಗಿತ್ತು. ಆದ್ರೀಗ ರಾತ್ರೋರಾತ್ರಿ 3 ಶೆಲ್ಟರ್ಗಳು ಮಾಯವಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಖದೀಮರ ಹಾವಳಿ. 3 ಬಸ್ ನಿಲ್ದಾಣದ ಶೆಲ್ಟರ್ ಕಳ್ಳತನ. ಗೋವಿಂದರಾಜನಗರದಲ್ಲಿ ನಿರ್ಮಿಸಿದ್ದ ಹೊಸ ಶೈಲಿಯ ಬಸ್ ನಿಲ್ದಾಣದ ಶೆಲ್ಟರ್ಗಳು ಕಳುವಾಗಿವೆ. ರಾತ್ರೋರಾತ್ರಿ ಶೆಲ್ಟರ್ಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನು ಶೆಲ್ಟರ್ಗಳನ್ನು ಕದ್ದು ಒಯ್ದಿದ್ದಾರೆ. ಕೆಬ್ಬಣಗಳನ್ನು ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ BBMP ಕಳ್ಳರು ಬಂದು BBMP ಆ ಆದೇಶವನ್ನು ತೋರಿಸಿ ಒಂದು ವ್ಯಾನಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನು ಕದ್ದು ಒಯ್ದಿದ್ದಾರೆ ಎಂಬುದು ಒಂದು ಕಡೆ ಗಂಭೀರ ಆರೋಪ. ಮತ್ತೊಂದು ಕಡೆ ಈ ಒಂದು ವಿಷಯವನ್ನು BBMP ಗಮನಕ್ಕೂ ಬಂದಿಲ್ಲ. ಸ್ಥಳೀಯರು ಗಮನಕ್ಕೆ ತಂದಿದ್ದಾರೆ. ಇದೀಗ BBMP ಪತ್ಯ ಹಚ್ಚಲು ಮುಂದಾಗಿದ್ದಾರೆ. 2019ರಲ್ಲಿ ವಿಜಯನಗರದ ಸರ್ವಜ್ಞ ಸ್ಕೂಲ್ ಬಳಿ ನಿರ್ಮಾಣವಾಗಿದ್ದ ಇದೇ ಬಸ್ ಶೆಲ್ಟರ್ ಇದೀಗ ದಿಢೀರಂತ ಮಾಯವಾಗಿ ಬಿಟ್ಟಿದೆ. ಬರೋಬ್ಬರಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಜಯನಗರದ MC ಲೇಔಟ್ನಲ್ಲಿ ಬಸ್ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿದ್ರು. ಒಂದು ಅಂಗಡಿ ಇದೆ, ಅಲ್ಲಿ ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ಒಂದು ದಿವಸ ಬಂದು ವ್ಯಾನಿನಲ್ಲಿ ಬಂದು ಕಟ್ ಮಾಡಿಕೊಂಡು ಹೋಗಿದ್ದಾರೆ. ಕೇಳಿದಾಗ ಯಾವುದೋ ಒಂದು ಪತ್ರ ತೋರಿಸಿ ಹೀಗೀಗೆ ಈ ರೀತಿ ಒಂದು BBMPಯಿಂದ ಆದೇಶ ಇದೆ ಅಂತ ಹೇಳಿ ಅವರನ್ನು ಕೂಡ ತಪ್ಪು ದಾರಿಗೆ ಹೇಳೋದು ಇದು ಆಗಿರ್ತಕ್ಕಂಥದ್ದು. ಇದು ನನಗೆ ಒಂದು 4 ದಿವಸದ ಹಿಂದೆ ಮಾಹಿತಿ ಬಂತು. ಇನ್ನು ಈ ಬಗ್ಗೆ BBMP ಕಮಿಷನರ್ ಅವರಿಗೆ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. BBMP ಕಡೆಯಿಂದಾನೇ ನಾವು ಕಟ್ಟಿದ್ದು. ಈಗ ಅದನ್ನು ಕಟ್ ಮಾಡಿಕೊಂಡು ನೀವು ಅದಕ್ಕೆ ಸ್ಕ್ರ್ಯಾಪ್ ಮಾಡ್ತಾ ಇದ್ದೀರಿ, ಕಾಣೆ ಆಗಿಲ್ಲ, ನಿಮಗೆ ಯಾಕೆ ಬೇಕು ಅದನ್ನು ತೆಗೆದಿದ್ದೀರಿ ಅಂತ ಕೇಳಿದ್ದಾರೆ. ನಾನು ಕೂಡ ನಮ್ಮ TEC ಅವರಿಗೆ ಕೇಳಿದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಯಾಕೆ ತೆಗೆದಿದ್ದಾರೆ, ಅವರು ಅದು ಜಾಗ ಸೂಕ್ತ ಅಲ್ಲ. ಯಾಕೆಂದರೆ ನಮಗೆ ಒಂದು ದೊಡ್ಡ ಲಿಸ್ಟು ಬಂದಿದೆ, ನಮಗೆ ಗೊತ್ತಿಲ್ಲ ಆ ಲಿಸ್ಟ್ನಲ್ಲಿ ಇದೆ ಅಥವಾ ಇಲ್ಲ. ರಾತ್ರೋರಾತ್ರಿ ಬಸ್ ಶೆಲ್ಟರ್ ಮಾಯವಾದ್ರೂ ಈ ವಿಷಯವೇ ಪಾಲಿಕೆಗೆ ಗೊತ್ತಿಲ್ವಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಾರ್ವಜನಿಕರ ಆಸ್ತಿ ಬಗ್ಗೆ BBMP ಎಷ್ಟರ ಮಟ್ಟಿಗೆ ನಿಗಾ ಇಟ್ಟಿದೆ ಅನ್ನೋ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ ರಿಪೋರ್ಟ್. ಕಳ್ಳರು ಮಾಯವಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡಿ. ಇಲ್ಲಿ ನೋಡಿ, ಇವು 3 ಬಸ್ ನಿಲ್ದಾಣದ ಶೆಲ್ಟರ್ಗಳು. ಗೋವಿಂದರಾಜನಗರದಲ್ಲಿ ಇವುಗಳನ್ನ ನಿರ್ಮಿಸಲಾಗಿತ್ತು. ಆದ್ರೀಗ ರಾತ್ರೋರಾತ್ರಿ 3 ಶೆಲ್ಟರ್ಗಳು ಮಾಯವಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಖದೀಮರ ಹಾವಳಿ. 3 ಬಸ್ ನಿಲ್ದಾಣದ ಶೆಲ್ಟರ್ ಕಳ್ಳತನ. ಗೋವಿಂದರಾಜನಗರದಲ್ಲಿ ನಿರ್ಮಿಸಿದ್ದ ಹೊಸ ಶೈಲಿಯ ಬಸ್ ನಿಲ್ದಾಣದ ಶೆಲ್ಟರ್ಗಳು ಕಳುವಾಗಿವೆ. ರಾತ್ರೋರಾತ್ರಿ ಶೆಲ್ಟರ್ಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನು ಶೆಲ್ಟರ್ಗಳನ್ನು ಕದ್ದು ಒಯ್ದಿದ್ದಾರೆ. ಕೆಬ್ಬಣಗಳನ್ನು ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ BBMP ಕಳ್ಳರು ಬಂದು BBMP ಆ ಆದೇಶವನ್ನು ತೋರಿಸಿ ಒಂದು ವ್ಯಾನಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನು ಕದ್ದು ಒಯ್ದಿದ್ದಾರೆ ಎಂಬುದು ಒಂದು ಕಡೆ ಗಂಭೀರ ಆರೋಪ. ಮತ್ತೊಂದು ಕಡೆ ಈ ಒಂದು ವಿಷಯವನ್ನು BBMP ಗಮನಕ್ಕೂ ಬಂದಿಲ್ಲ. ಸ್ಥಳೀಯರು ಗಮನಕ್ಕೆ ತಂದಿದ್ದಾರೆ. ಇದೀಗ BBMP ಪತ್ಯ ಹಚ್ಚಲು ಮುಂದಾಗಿದ್ದಾರೆ. 2019ರಲ್ಲಿ ವಿಜಯನಗರದ ಸರ್ವಜ್ಞ ಸ್ಕೂಲ್ ಬಳಿ ನಿರ್ಮಾಣವಾಗಿದ್ದ ಇದೇ ಬಸ್ ಶೆಲ್ಟರ್ ಇದೀಗ ದಿಢೀರಂತ ಮಾಯವಾಗಿ ಬಿಟ್ಟಿದೆ. ಬರೋಬ್ಬರಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಜಯನಗರದ MC ಲೇಔಟ್ನಲ್ಲಿ ಬಸ್ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿದ್ರು. ಒಂದು ಅಂಗಡಿ ಇದೆ, ಅಲ್ಲಿ ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇಲ್ಲ ಒಂದು ದಿವಸ ಬಂದು ವ್ಯಾನಿನಲ್ಲಿ ಬಂದು ಕಟ್ ಮಾಡಿಕೊಂಡು ಹೋಗಿದ್ದಾರೆ. ಕೇಳಿದಾಗ ಯಾವುದೋ ಒಂದು ಪತ್ರ ತೋರಿಸಿ ಹೀಗೀಗೆ ಈ ರೀತಿ ಒಂದು BBMPಯಿಂದ ಆದೇಶ ಇದೆ ಅಂತ ಹೇಳಿ ಅವರನ್ನು ಕೂಡ ತಪ್ಪು ದಾರಿಗೆ ಹೇಳೋದು ಇದು ಆಗಿರ್ತಕ್ಕಂಥದ್ದು. ಇದು ನನಗೆ ಒಂದು 4 ದಿವಸದ ಹಿಂದೆ ಮಾಹಿತಿ ಬಂತು. ಇನ್ನು ಈ ಬಗ್ಗೆ BBMP ಕಮಿಷನರ್ ಅವರಿಗೆ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. BBMP ಕಡೆಯಿಂದಾನೇ ನಾವು ಕಟ್ಟಿದ್ದು. ಈಗ ಅದನ್ನು ಕಟ್ ಮಾಡಿಕೊಂಡು ನೀವು ಅದಕ್ಕೆ ಸ್ಕ್ರ್ಯಾಪ್ ಮಾಡ್ತಾ ಇದ್ದೀರಿ, ಕಾಣೆ ಆಗಿಲ್ಲ, ನಿಮಗೆ ಯಾಕೆ ಬೇಕು ಅದನ್ನು ತೆಗೆದಿದ್ದೀರಿ ಅಂತ ಕೇಳಿದ್ದಾರೆ. ನಾನು ಕೂಡ ನಮ್ಮ TEC ಅವರಿಗೆ ಕೇಳಿದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಯಾಕೆ ತೆಗೆದಿದ್ದಾರೆ, ಅವರು ಅದು ಜಾಗ ಸೂಕ್ತ ಅಲ್ಲ. ಯಾಕೆಂದರೆ ನಮಗೆ ಒಂದು ದೊಡ್ಡ ಲಿಸ್ಟು ಬಂದಿದೆ, ನಮಗೆ ಗೊತ್ತಿಲ್ಲ ಆ ಲಿಸ್ಟ್ನಲ್ಲಿ ಇದೆ ಅಥವಾ ಇಲ್ಲ. ರಾತ್ರೋರಾತ್ರಿ ಬಸ್ ಶೆಲ್ಟರ್ ಮಾಯವಾದ್ರೂ ಈ ವಿಷಯವೇ ಪಾಲಿಕೆಗೆ ಗೊತ್ತಿಲ್ವಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಾರ್ವಜನಿಕರ ಆಸ್ತಿ ಬಗ್ಗೆ BBMP ಎಷ್ಟರ ಮಟ್ಟಿಗೆ ನಿಗಾ ಇಟ್ಟಿದೆ ಅನ್ನೋ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ. ಕಳ್ಳರು ಮಾಯವಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡಿ.
ನೋಡಿ, ಇವು 3 ಬಸ್ ನಿಲ್ದಾಣದ ಶೆಲ್ಟರ್ಗಳು. ಗೋವಿಂದರಾಜನಗರದಲ್ಲಿ ಇವುಗಳನ್ನ ನಿರ್ಮಿಸಲಾಗಿತ್ತು. ಆದ್ರೀಗ ರಾತ್ರೋರಾತ್ರಿ 3 ಶೆಲ್ಟರ್ಗಳು ಮಾಯವಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಖದೀಮರ ಹಾವಳಿ. 3 ಬಸ್ ನಿಲ್ದಾಣದ ಶೆಲ್ಟರ್ ಕಳ್ಳತನ. ಗೋವಿಂದರಾಜನಗರದಲ್ಲಿ ನಿರ್ಮಿಸಿದ್ದ ಹೊಸ ಶೈಲಿಯ ಬಸ್ ನಿಲ್ದಾಣದ ಶೆಲ್ಟರ್ಗಳು ಕಳುವಾಗಿವೆ. ರಾತ್ರೋರಾತ್ರಿ ಶೆಲ್ಟರ್ಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನು ಶೆಲ್ಟರ್ಗಳನ್ನು ಕದ್ದು ಒಯ್ದಿದ್ದಾರೆ. ಕೆಬ್ಬಣಗಳನ್ನು ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ BBMP ಕಳ್ಳರು ಬಂದು BBMP ಆ ಆದೇಶವನ್ನು ತೋರಿಸಿ ಒಂದು ವ್ಯಾನಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನು ಕದ್ದು ಒಯ್ದಿದ್ದಾರೆ ಎಂಬುದು ಒಂದು ಕಡೆ ಗಂಭೀರ ಆರೋಪ. ಮತ್ತೊಂದು ಕಡೆ ಈ ಒಂದು ವಿಷಯವನ್ನು BBMP ಗಮನಕ್ಕೂ ಬಂದಿಲ್ಲ. ಸ್ಥಳೀಯರು ಗಮನಕ್ಕೆ ತಂದಿದ್ದಾರೆ. ಇದೀಗ BBMP ಪತ್ಯ ಹಚ್ಚಲು ಮುಂದಾಗಿದ್ದಾರೆ. 2019ರಲ್ಲಿ ವಿಜಯನಗರದ ಸರ್ವಜ್ಞ ಸ್ಕೂಲ್ ಬಳಿ ನಿರ್ಮಾಣವಾಗಿದ್ದ ಇದೇ ಬಸ್ ಶೆಲ್ಟರ್ ಇದೀಗ ದಿಢೀರಂತ ಮಾಯವಾಗಿ ಬಿಟ್ಟಿದೆ. ಬರೋಬ್ಬರಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಜಯನಗರದ MC ಲೇಔಟ್ನಲ್ಲಿ ಬಸ್ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿದ್ರು. ಇಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದರು, ಇಲ್ಲ ಒಂದು ದಿವಸ ಬಂದು ವ್ಯಾನಿನಲ್ಲಿ ಬಂದು ಕಟ್ ಮಾಡಿಕೊಂಡು ಹೋಗಿದ್ದಾರೆ. ಕೇಳಿದಾಗ ಯಾವುದೋ ಒಂದು ಪತ್ರ ತೋರಿಸಿ ಹೀಗೀಗೆ ಈ ರೀತಿ ಒಂದು BBMPಯಿಂದ ಆದೇಶ ಇದೆ ಅಂತ ಹೇಳಿ ಅವರನ್ನು ಕೂಡ ತಪ್ಪು ದಾರಿಗೆ ಹೇಳೋದು ಇದು ಆಗಿರ್ತಕ್ಕಂಥದ್ದು. ಇದು ನನಗೆ ಒಂದು 4 ದಿವಸದ ಹಿಂದೆ ಮಾಹಿತಿ ಬಂತು. ಇನ್ನು ಈ ಬಗ್ಗೆ BBMP ಕಮಿಷನರ್ ಅವರಿಗೆ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. BBMP ಕಡೆಯಿಂದನೇ ನಾವು ಕಟ್ಟಿದ್ದು, ಈಗ ಅದನ್ನು ಕಟ್ ಮಾಡಿಕೊಂಡು ನೀವು ಅದಕ್ಕೆ ಸ್ಕ್ರಾಪ್ ಮಾಡ್ತಾ ಇದ್ದೀರಿ, ಕಾಣೆ ಆಗಿಲ್ಲ, ನಿಮಗೆ ಯಾಕೆ ಬೇಕು ಅದನ್ನು ತೆಗೆದಿದ್ದೀರಿ ಅಂತ ಕೇಳಿದ್ದಾರೆ. ನಾನು ಕೂಡ ನಮ್ಮ TEC ಅವರಿಗೆ ಕೇಳಿದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಯಾಕೆ ತೆಗೆದಿದ್ದಾರೆ ಅವರು, ಅದು ಜಾಗ ಸೂಕ್ತ ಅಲ್ಲ. ಯಾಕೆಂದರೆ ನಮಗೆ ಒಂದು ದೊಡ್ಡ ಲಿಸ್ಟು ಬಂದಿದೆ, ನಮಗೆ ಗೊತ್ತಿಲ್ಲ ಆ ಲಿಸ್ಟ್ನಲ್ಲಿ ಇದೆ ಅಥವಾ ಇಲ್ಲ. ರಾತ್ರೋರಾತ್ರಿ ಬಸ್ ಶೆಲ್ಟರ್ ಮಾಯವಾದ್ರೂ ಈ ವಿಷಯವೇ ಪಾಲಿಕೆಗೆ ಗೊತ್ತಿಲ್ವಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಾರ್ವಜನಿಕರ ಆಸ್ತಿ ಬಗ್ಗೆ BBMP ಎಷ್ಟರ ಮಟ್ಟಿಗೆ ನಿಗಾ ಇಟ್ಟಿದೆ ಅನ್ನೋ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ ರಿಪೋರ್ಟ್. ಕಳ್ಳರು ಮಾಯವಾಗಿದೆ, ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡಿ. ಇಲ್ಲಿ ನೋಡಿ, ಇವು 3 ಬಸ್ ನಿಲ್ದಾಣದ ಶೆಲ್ಟರ್ಗಳು. ಗೋವಿಂದರಾಜನಗರದಲ್ಲಿ ಇವುಗಳನ್ನ ನಿರ್ಮಿಸಲಾಗಿತ್ತು. ಆದ್ರೀಗ ರಾತ್ರೋರಾತ್ರಿ 3 ಶೆಲ್ಟರ್ಗಳು ಮಾಯವಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಖದೀಮರ ಹಾವಳಿ. 3 ಬಸ್ ನಿಲ್ದಾಣದ ಶೆಲ್ಟರ್ ಕಳ್ಳತನ. ಗೋವಿಂದರಾಜನಗರದಲ್ಲಿ ನಿರ್ಮಿಸಿದ್ದ ಹೊಸ ಶೈಲಿಯ ಬಸ್ ನಿಲ್ದಾಣದ ಶೆಲ್ಟರ್ಗಳು ಕಳುವಾಗಿವೆ. ರಾತ್ರೋರಾತ್ರಿ ಶೆಲ್ಟರ್ಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನು ಶೆಲ್ಟರ್ಗಳನ್ನು ಕದ್ದು ಒಯ್ದಿದ್ದಾರೆ. ಕೆಬ್ಬಣಗಳನ್ನು ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ BBMP ಕಳ್ಳರು ಬಂದು BBMP ಆ ಆದೇಶವನ್ನು ತೋರಿಸಿ ಒಂದು ವ್ಯಾನಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನು ಕದ್ದು ಒಯ್ದಿದ್ದಾರೆ ಎಂಬುದು ಒಂದು ಕಡೆ ಗಂಭೀರ ಆರೋಪ. ಮತ್ತೊಂದು ಕಡೆ ಈ ಒಂದು ವಿಷಯವನ್ನು BBMP ಗಮನಕ್ಕೂ ಬಂದಿಲ್ಲ. ಸ್ಥಳೀಯರು ಗಮನಕ್ಕೆ ತಂದಿದ್ದಾರೆ. ಇದೀಗ BBMP ಪತ್ಯ ಹಚ್ಚಲು ಮುಂದಾಗಿದ್ದಾರೆ. 2019ರಲ್ಲಿ ವಿಜಯನಗರದ ಸರ್ವಜ್ಞ ಸ್ಕೂಲ್ ಬಳಿ ನಿರ್ಮಾಣವಾಗಿದ್ದ ಇದೇ ಬಸ್ ಶೆಲ್ಟರ್ ಇದೀಗ ದಿಢೀರಂತ ಮಾಯವಾಗಿ ಬಿಟ್ಟಿದೆ. ಬರೋಬ್ಬರಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಜಯನಗರದ MC ಲೇಔಟ್ನಲ್ಲಿ ಬಸ್ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿದ್ರು. ಇಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದರು, ಇಲ್ಲ ಒಂದು ದಿವಸ ಬಂದು ವ್ಯಾನಿನಲ್ಲಿ ಬಂದು ಕಟ್ ಮಾಡಿಕೊಂಡು ಹೋಗಿದ್ದಾರೆ. ಕೇಳಿದಾಗ ಯಾವುದೋ ಒಂದು ಪತ್ರ ತೋರಿಸಿ ಹೀಗೀಗೆ ಈ ರೀತಿ ಒಂದು BBMPಯಿಂದ ಆದೇಶ ಇದೆ ಅಂತ ಹೇಳಿ ಅವರನ್ನು ಕೂಡ ತಪ್ಪು ದಾರಿಗೆ ಹೇಳೋದು ಇದು ಆಗಿರ್ತಕ್ಕಂಥದ್ದು. ಇದು ನನಗೆ ಒಂದು 4 ದಿವಸದ ಹಿಂದೆ ಮಾಹಿತಿ ಬಂತು. ಇನ್ನು ಈ ಬಗ್ಗೆ BBMP ಕಮಿಷನರ್ ಅವರಿಗೆ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. BBMP ಕಡೆಯಿಂದನೇ ನಾವು ಕಟ್ಟಿದ್ದು, ಈಗ ಅದನ್ನು ಕಟ್ ಮಾಡಿಕೊಂಡು ನೀವು ಅದಕ್ಕೆ ಸ್ಕ್ರಾಪ್ ಮಾಡ್ತಾ ಇದ್ದೀರಿ, ಕಾಣೆ ಆಗಿಲ್ಲ, ನಿಮಗೆ ಯಾಕೆ ಬೇಕು ಅದನ್ನು ತೆಗೆದಿದ್ದೀರಿ ಅಂತ ಕೇಳಿದ್ದಾರೆ. ನಾನು ಕೂಡ ನಮ್ಮ TEC ಅವರಿಗೆ ಕೇಳಿದ್ದೀನಿ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡೋಣ. ಯಾಕೆ ತೆಗೆದಿದ್ದಾರೆ ಅವರು, ಅದು ಜಾಗ ಸೂಕ್ತ ಅಲ್ಲ. ಯಾಕೆಂದರೆ ನಮಗೆ ಒಂದು ದೊಡ್ಡ ಲಿಸ್ಟು ಬಂದಿದೆ, ನಮಗೆ ಗೊತ್ತಿಲ್ಲ ಆ ಲಿಸ್ಟ್ನಲ್ಲಿ ಇದೆ ಅಥವಾ ಇಲ್ಲ. ರಾತ್ರೋರಾತ್ರಿ ಬಸ್ ಶೆಲ್ಟರ್ ಮಾಯವಾದ್ರೂ ಈ ವಿಷಯವೇ ಪಾಲಿಕೆಗೆ ಗೊತ್ತಿಲ್ವಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಾರ್ವಜನಿಕರ ಆಸ್ತಿ ಬಗ್ಗೆ BBMP ಎಷ್ಟರ ಮಟ್ಟಿಗೆ ನಿಗಾ ಇಟ್ಟಿದೆ ಅನ್ನೋ ಪ್ರಶ್ನೆ ಮೂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ ರಿಪಬ್ಲಿಕ್.